ಲೆಬನಾನ್ ಮೇಲೆ ಇಸ್ರೇಲ್ ರಣಭೀಕರವಾಗಿ ದಾಳಿಯನ್ನು ನಡೆಸಿದೆ. ಯುಎಸ್ ಇರಾನ್ ಕದನ ವಿರಾಮ ನಡುವೆ ಡೆಡ್ಲಿ ಅಟ್ಯಾಕ್ ಮಾಡಿರೋದು ಇಸ್ರೇಲ್. ಈ ಕದನ ವಿರಾಮ ಎಲ್ಲ ಇಸ್ರೇಲ್ಗೆ ಲೆಕ್ಕಕ್ಕಿಲ್ಲ ಅಂತ ಕಾಣಿಸ್ತಾ ಇದೆ. ಇದು ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದ ಅಂತ ಕಾಣಿಸ್ತಾ ಇದೆ. ಸೊ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿ ಈಗ ಇಸ್ರೇಲ್ ಸೇನೆ ಮಾರಣ ಹೋಮವನ್ನು ನಡೆಸ್ತಾ ಇದೆ. ಇಸ್ರೇಲ್ ದಾಳಿಯಿಂದ 112 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಲೆಬನಾನ್ ಮೇಲೆ ಇಸ್ರೇಲ್ ರಣಭೀಕರ ದಾಳಿಯಾಗಿರೋದು ಈಗ ಮಾಡಿರೋದು. ಯುಎಸ್ ಇರಾನ್ ಕದನ ವಿರಾಮ ನಡುವೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಲೆಬನಾನ್ನಲ್ಲಿ ಇಸ್ರೇಲ್ ಸೇನೆಯಿಂದ ಮಾರಣ ಹೋಮವೇ ನಡೆದು ಹೋಗಿದೆ. ಇಸ್ರೇಲ್ ದಾಳಿಯಿಂದ 112 ಜನ ಸಾವಿನ ಬಗ್ಗೆ ಮಾಹಿತಿ ಬಂದಿರೋದೀಗ. ಮಾರಣ ಹೋಮ 112 ಜನರನ್ನ ಹತ್ಯೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕದನ ವಿರಾಮ ಎಲ್ಲಿ ಹೋಯ್ತು? ಹಾಗಾದ್ರೆ ಈ ಕದನ ವಿರಾಮದ ಮಾತು ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಗೊತ್ತಾಗ್ತಾ ಇಲ್ಲ. ನಿರಂತರವಾಗಿ ಈ ರೀತಿಯಾಗಿ ದಾಳಿ ಮಾಡಿ ಅಮಾಯಕ ಜನರನ್ನ ಬಲಿ ಪಡೆದುಕೊಳ್ಳಲಾಗ್ತಾ ಇದೆ, ಅಮಾಯಕ ಜನರನ್ನ ಕೊಲ್ಲಲಾಗ್ತಾ ಇದೆ. ಇದು ನಿಜಕ್ಕೂ ಕೂಡ ನೋವಿನ ಸಂಗತಿನೇ. طلعت رفاعي هون، طلعت رفاعي دربور طلعت رفاعي هون، طلعت رفاعي. ಗಮನಿಸ್ತಾ ಇದ್ದೀವಿ, ಯುಎಸ್ ಇರಾನ್ ಕದನ ವಿರಾಮದ ನಡುವೆನೇ ಈಗ ಇಸ್ರೇಲ್ ದಾಳಿಯನ್ನ ಮಾಡಿರೋದು ಇರಾನ್ನ ಮೇಲೆ. ಇರಾನ್ನ 112 ಜನ ಈಗ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಈ ಕದನ ವಿರಾಮ, ಈ ಸಂಧಾನ ಮಾತುಕತೆ ಇದೆಲ್ಲ ಎಲ್ಲಿಗೆ ಬಂತು? ಇದಕ್ಕೆಲ್ಲ ಬೆಲೆನೇ ಇಲ್ವಾ ಹಾಗಾದ್ರೆ ಇವರ ಮುಂದೆ? ಈಗ ಇರಾನ್ ಕೂಡ ಒಪ್ಕೊಂಡಿದೆ ಕದನ ವಿರಾಮಕ್ಕೆ, ಅಮೆರಿಕ ಒಪ್ಕೊಂಡಿದೆ ಅಂತ ಅಂದಾಗ ಇಸ್ರೇಲ್ ಯಾಕೆ ಈ ರೀತಿಯಾಗಿ ದಾಳಿ ಮಾಡ್ತಾ ಇದೆ? ನೋಡಿ ಅಲ್ಲಿ ಹೆಂಗಾಗಿದೆ, ಅಕ್ಷರಶಃ ಸ್ಮಶಾನ. ದೊಡ್ಡ ದೊಡ್ಡ ಕಟ್ಟಡಗಳು ಧರೆಗುರುಳುತ್ತಾ ಇದ್ದಾವೆ, ಅಮಾಯಕ ಜನ ಬಲಿಯಾಗ್ತಾ ಇದ್ದಾರೆ. ಇದು ಎಲ್ಲಿವರೆಗೂ? ಈಗ ಇರಾನ್ ಕೂಡ ಸೈಲೆಂಟ್ ಆಗಲ್ಲ, ಅದು ಕೂಡ ನಿರಂತರವಾಗಿ ದಾಳಿಯನ್ನ ಮಾಡ್ತಾನೆ ಹೋಗುತ್ತೆ. ಸೊ ಈ ಕದನ ವಿರಾಮಕ್ಕೆ ಅರ್ಥನೇ ಇರಲ್ಲ. ಈಗ طلعت رفاعي هون، طلعت رفاعي دربور طلعت رفاعي هون، طلعت رفاعي دربور طلعت رفاعي هون، طلعت رفاعي دربور. ಲೆಬನಾನ್ ದಾಳಿ ನಂತರ ಮತ್ತೆ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಲಾಗಿದೆ. ಹರ್ಮುಜ್ ಜಲಸಂಧಿಯನ್ನ ಇರಾನ್ ಮುಚ್ಚಿದೆ. ಈಗ ಲೆಬನಾನ್ ದಾಳಿ ನಂತರ ಮತ್ತೆ ಹರ್ಮುಜ್ ಜಲಸಂಧಿಯನ್ನ ಇರಾನ್ ಮುಚ್ಚಿದೆ. ಯಾವ ಒಂದು ಹಡಗು ಕೂಡ ಅಲ್ಲಿಂದ ಮುಂದೆ ಬರಂಗಿಲ್ಲ. ಕದನ ವಿರಾಮ ಒಪ್ಪಂದ ಕುಸಿಯಬಹುದು ಇನ್ನು ಮುಂದೆ. ಲೆಬನಾನ್ ದಾಳಿ ನಂತರ ಮತ್ತೆ ಹರ್ಮುಜ್ ಬಂದ್ ಮಾಡಲಾಗಿದೆ. ಈಗ ಹರ್ಮುಜ್ ಜಲಸಂಧಿಯನ್ನ ಇರಾನ್ ಮುಚ್ಚಿ ಹಾಕಿದೆ. ಯಾಕೆ ಅಂತ ಅಂದ್ರೆ ಈಗ ಕದನ ವಿರಾಮ ಘೋಷಣೆ ಆಗಿತ್ತು. ಸೊ ಈ ಸಂದರ್ಭದಲ್ಲಿ ಇಸ್ರೇಲ್ ಇರಾನ್ನ ಮೇಲೆ ರಣಭಯಂಕರ ದಾಳಿಯನ್ನ ಮಾಡಿದೆ, ರಣಭಯಂಕರ ದಾಳಿ. ಸೊ ಹಂಗಾಗಿನೇ ಈಗ ಕದನ ವಿರಾಮ ಒಪ್ಪಂದ ಕುಸಿಯುತ್ತೆ. ಮತ್ತೆ ಯುದ್ಧದ ಎಚ್ಚರಿಕೆಯನ್ನು ನೀಡಿದೆ ಉಗ್ರಗಾಮಿ ಹೆಜ್ಬುಲ್ಲಾ ಗುಂಪು. ಇಸ್ರೇಲ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದೆ ಈಗ ಹೆಜ್ಬುಲ್ಲಾ ಉಗ್ರಗಾಮಿಗಳ ಗುಂಪು. ಜೊತೆಗೆ ಈಗ ಕದನ ವಿರಾಮ ಘೋಷಣೆ ಆಗಿತ್ತು. ಈ ಸಂದರ್ಭದಲ್ಲಿ ನೋಡಿದ್ರೆ
ಇಸ್ರೇಲ್ ಇರಾನ್ನ ಮೇಲೆ ದಾಳಿಯನ್ನ ಮಾಡಿದೆ. 112 ಜನ ಅಲ್ಲಿನ ಪ್ರಜೆಗಳನ್ನ ಬಲಿ ಪಡೆದುಕೊಂಡಿದೆ ಅನ್ನೋ ಮಾಹಿತಿ ಇದೆ. ಸೊ ಇದೆಲ್ಲದರ ನಡುವೆ ಈಗ ಹರ್ಮೂಜ್ ಜಲಸಂಧಿ ಏನಿದೆಯಲ್ಲ, ಈಗ ಭಾರತದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ LPG ಸಿಲಿಂಡರ್ ಕೊರತೆ ಉಂಟಾಗ್ತಾ ಇದೆ, ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ಕಾರಣನೇ ಇದು. ಅಲ್ಲಿಂದ ಹಡಗುಗಳು ಬರ್ತಾ ಇಲ್ಲ. ಸೊ ಈಗ ನೋಡಿದರೆ ಮತ್ತೆ ಯುದ್ಧ ಮುಂದುವರಿಯೋಂಗೆ ಕಾಣಿಸ್ತಾ ಇದೆ. ಈ ಕದನ ವಿರಾಮ ಎಲ್ಲ ಇಲ್ಲಿಗೆ ಮುಗೀತು ಕತೆ ಇದು. ಇನ್ನು ಮತ್ತೆ ನಾಳೆಯಿಂದ ಇರಾನ್ ಅಟ್ಯಾಕ್ ಮಾಡುತ್ತೆ, ಸುಮ್ಮನೆ ಬಿಡಲ್ಲ, ಜೊತೆಗೆ ಹರ್ಮೂಜ್ ಜಲಸಂಧಿಯನ್ನು ತನ್ನ ಹಿಡಿತದಲ್ಲಿ ತೆಗೆದುಕೊಳ್ಳುತ್ತೆ, ಕ್ಲೋಸ್ ಮಾಡುತ್ತೆ. ಸೊ ಈ ನಿಟ್ಟಿನಲ್ಲಿ ಸಮಸ್ಯೆ ಅಂತೂ ಹಾಗೆ ಆಗುತ್ತೆ ಇಡೀ ಜಗತ್ತಿಗೆ. طلعت رفاعي هون، طلعت رفاعي دربور. طلعت رفاعي هون، طلعت رفاعي دربور.